ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ CorelDraw ನಲ್ಲಿ A4 ಪೇಪರ್ ಸೈಜ್ ಟೆಕ್ಸ್ಟ್ ಬುಕ್ ಅನ್ನ ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಕಂಟೆಂಟ್ ಆಫ್ ಪೇಜ್, ಟೆಕ್ಸ್ಟ್ ಬುಕ್ ನ ಕಂಟೆಂಟ್ ಪೇಜ್ ಅನ್ನ ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡಬೇಕು ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕಂಟೆಂಟ್ ಅನ್ನ ಡಿಸೈನ್ ಮಾಡಿದ್ವಿ ಅಂತ, ಅದೇ ರೀತಿಯಾಗಿ ಇವತ್ತು ನಾವು ಟೆಕ್ಸ್ಟ್ ಬುಕ್ ನ ಪೇಜ್ ಗಳನ್ನ ಡಿಸೈನ್ ಮಾಡೋಣ. ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ಈ ರೀತಿಯಾಗಿ ನಾವು ಪೇಜ್ ಗಳನ್ನ ಇನ್ಸರ್ಟ್ ಮಾಡಿ ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅಂತ ಇವತ್ತು ನಾವು ನೋಡೋಣ. ಬೇರೆ ಪೇಜ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕು ಅಂದಾಗ ಪ್ಲಸ್ ಸಿಂಬಲ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ನಾನಿಲ್ಲಿ CorelDraw ಪೇಜ್ ಗಳನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಎಷ್ಟು ಪೇಜ್ ಬೇಕು, ಎಷ್ಟು ಪೇಜ್ ಗಳನ್ನ ನೀವಿಲ್ಲಿ ಟೈಪ್ ಮಾಡ್ತಾ ಇದ್ದೀರಾ, ನೀವು ಅಷ್ಟು ಪೇಜ್ ಗಳನ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ಪೇಜ್ 1 ಕಂಟೆಂಟ್ ಅನ್ನ ನಾವಿಲ್ಲಿ ಟೈಪ್ ಮಾಡಿದೀವಿ. ಪೇಜ್ 2 ನಾವೀಗ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನ ಡಿಸೈನ್ ಮಾಡಬೇಕಾಗಿದೆ. A4 ಪೇಪರ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ರೆಕ್ಟ್ಯಾಂಗಲ್ ಶೇಪ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾನಿಲ್ಲಿ ರೆಕ್ಟ್ಯಾಂಗಲ್ ಶೇಪ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ರೆಕ್ಟ್ಯಾಂಗಲ್ ಇನ್ಸರ್ಟ್ ಆಗುತ್ತೆ. ಇನ್ಸರ್ಟ್ ಆಗಿಲ್ಲ ಅಂದಾಗ ನೀವಿಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಂತರ ಕಾಂಟೂರ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. 2 ಲೈನ್ಸ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ 1 ಲೈನ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ 0.5 ಇಂಚಸ್ ನಾನು ಸ್ಪೇಸ್ ಅನ್ನು ಕೊಡ್ತಾ ಇದ್ದೀನಿ. ನಂತರ ಎಂಟರ್. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ನಿಮಗೆ ಎಷ್ಟು ಸ್ಪೇಸ್ ಬೇಕು ನೀವು ಅಷ್ಟು ಸ್ಪೇಸ್ ಅನ್ನ ಕೊಡಬೇಕಾಗುತ್ತೆ. ನಂತರ ರೆಫರೆನ್ಸ್ ಲೈನ್ ಗಳನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ರೆಫರೆನ್ಸ್ ಲೈನ್ ಗಳನ್ನ ಇನ್ಸರ್ಟ್ ಮಾಡಿದ್ದೀನಿ. ನಂತರ ನಾವು ಈ ಲೈನ್ ಗಳನ್ನ ಲಾಕ್ ಮಾಡೋಣ. ಲೈನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಈ ಲೈನ್ ಸಹ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಲೈನ್. ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಈ ಲೈನ್ ಸಹ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ರೈಟ್ ಕ್ಲಿಕ್, ಲಾಕ್, ರೈಟ್ ಕ್ಲಿಕ್, ಲಾಕ್. ಈ ರೀತಿಯಾಗಿ ಎಲ್ಲಾ ಲೈನ್ ಗಳನ್ನ ನಾನಿಲ್ಲಿ ಲಾಕ್ ಮಾಡಿ ಆಗಿದೆ. ನಂತರ ರೆಕ್ಟ್ಯಾಂಗಲ್ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಂತರ ನಾವೀಗ ಟೆಕ್ಸ್ಟ್ ಅನ್ನ ಟೈಪ್ ಮಾಡಬೇಕಾಗಿದೆ. ನೀವಿಲ್ಲಿ ನೋಡಬಹುದು MS ವರ್ಡ್ ಅಲ್ಲಿ ನಾನು ಡಾಕ್ಯುಮೆಂಟ್ ಅನ್ನ ಟೈಪ್ ಮಾಡಿ ಆಗಿದೆ. ನೀವಿಲ್ಲಿ ನೋಡಬಹುದು ಪೇಜ್ 7 ಆಫ್ 7. ಇದೇ ರೀತಿಯಾಗಿ 100 ಆಫ್ ಪೇಜಸ್ ಟೆಕ್ಸ್ಟ್ ಬುಕ್ ನಾನಿಲ್ಲಿ ಟೈಪ್ ಮಾಡಿ ಆಗಿದೆ. ಆ ಟೆಕ್ಸ್ಟ್ ಬುಕ್ ಅನ್ನ ನಾನೀಗ CorelDraw ನಲ್ಲಿ ಅರೇಂಜ್ ಮಾಡಬೇಕಾಗಿದೆ ಅಷ್ಟೇನೆ. ಇಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಅನ್ನ ನಾನು ಅಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಅಥವಾ ನೀವು CorelDraw ನಲ್ಲಿ ಟೈಪ್ ಸಹ ಮಾಡಬಹುದು. ನಿಮಗೆ ಯಾವ ಆಪ್ಷನ್ ಈಸಿ ಅನ್ಸುತ್ತೆ ನೀವಿಲ್ಲಿ ಆ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ಕಂಟ್ರೋಲ್ V ಪೇಸ್ಟ್. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಾನಿಲ್ಲಿ MS ವರ್ಡ್ ಅಲ್ಲಿ ಇರುವಂತಹ ಟೆಕ್ಸ್ಟ್ ಅನ್ನ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ರೆಫರೆನ್ಸ್ ಲೈನ್ ಅನ್ನ ನೋಡಿ ಟೆಕ್ಸ್ಟ್ ಅನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಕಂಟ್ರೋಲ್ V ಪೇಸ್ಟ್. ನೀವಿಲ್ಲಿ ನೋಡಬಹುದು ಇಂಪೋರ್ಟಿಂಗ್ ಆರ್ ಪೇಸ್ಟಿಂಗ್ ಟೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ಮೇಂಟೈನ್ ಫಾಂಟ್ಸ್ ಅಂಡ್ ಫಾರ್ಮೆಟಿಂಗ್. ನಾನಿಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ನಾನು ಟೈಪ್ ಮಾಡಿದಂತಹ ಟೆಕ್ಸ್ಟ್ ಇಲ್ಲಿ ಬರ್ತಾ ಇದೆ. ಝೂಮ್ ಔಟ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ A ಫಾರ್ ಸೆಲೆಕ್ಟ್ ಆಲ್. ಫಾಂಟ್ ಸೈಜ್ 12 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಲೈನ್ ಯಾವ ರೀತಿಯಾಗಿ ಬಂದಿದೆ ಅಂತ. ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಂಟರ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡ್ಬೇಕಾಗುತ್ತೆ ನಾನಿಲ್ಲಿ ಝೂಮ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಟೆಕ್ಸ್ಟ್ ಅಲೈನ್ಮೆಂಟ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಅಲೈನ್ಮೆಂಟ್ ಇದೆ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ಇಲ್ಲಿ ಫುಲ್ ಸ್ಟಾಪ್ ಇದೆ. ನೆಕ್ಸ್ಟ್ ಲೈನ್ ಅಲ್ಲಿ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಅಥವಾ ನೀವು ಲೈನ್ ಇಲ್ಲಿ ಕಂಟಿನ್ಯೂ ಮಾಡಬಹುದು. ನಂತರ ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನಂತರ ಕಂಟ್ರೋಲ್ V ಪೇಸ್ಟ್. ಓಕೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಟೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ಬಂದಿದೆ. ನಂತರ ಝೂಮ್ ಔಟ್, ಸೆಲೆಕ್ಟ್, ಫಾಂಟ್ ಸೈಜ್ 12 ನಾನಿಲ್ಲಿ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಬ್ಯಾಕ್ ಸ್ಪೇಸ್. ನಂತರ ಇಲ್ಲಿ ನೀವು ನೋಡಬಹುದು ಒಂದು ಸ್ಪೇಸ್ ಇಲ್ಲಿ ನಾನು ಬ್ಯಾಕ್ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಝೂಮ್ ಔಟ್. ನಂತರ ಎಂಟರ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಕಂಟ್ರೋಲ್ V ಪೇಸ್ಟ್. ಓಕೆ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಕಂಟ್ರೋಲ್ A ಫಾರ್ ಸೆಲೆಕ್ಟ್ ಆಲ್. ಫಾಂಟ್ ಸೈಜ್ 12 ನಾನಿಲ್ಲಿ ಕೊಡ್ತಾ ಇದ್ದೀನಿ. ಲೈನ್ ಸ್ಪೇಸಿಂಗ್ ನೀವಿಲ್ಲಿ ನೋಡಬಹುದು
ಕೀಬೋರ್ಡ್ ಇಂದ ನಾನಿಲ್ಲಿ ಡಿಲೀಟ್ ಕೀಯನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಡಿಲೀಟ್ ಕೀ ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. F4 ಕೀಯನ್ನ ನಾನಿಲ್ಲಿ ಕೀಬೋರ್ಡ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್, ಕಂಟ್ರೋಲ್ ವಿ, ಪೇಸ್ಟ್, ಓಕೆ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್, ಫಾಂಟ್ ಸೈಜ್ 12 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಲೈನ್ ಇಲ್ಲಿ ಈ ರೀತಿಯಾಗಿದೆ. ನಾನಿಲ್ಲಿ ಎಂಟರ್ ಅನ್ನ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು ಪ್ಯಾರಾ ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡಬಹುದು ಪೇಜ್ ಇಲ್ಲಿ ಲಾಸ್ಟ್ ಆಗ್ತಾ ಇದೆ. ಈ ಲೈನ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಈ ಪ್ಯಾರಾ ಅಥವಾ ಈ ಲೈನ್ ಅನ್ನ ನಾವು ನೆಕ್ಸ್ಟ್ ಪೇಜ್ಗೆ ತಗೋಬೇಕಾಗಿದೆ. ಡಿಲೀಟ್ F4. ನಂತರ ಪಿಕ್ ಟೂಲ್. ನೀವೀಗ ನೋಡಬಹುದು ಫಸ್ಟ್ ಪೇಜ್ ಈಗ ಕಂಪ್ಲೀಟ್ ಆಗಿ ಡಿಸೈನ್ ಆಗಿದೆ. ನಾವೀಗ ಚೆಕ್ ಮಾಡೋಣ. ಸೆಲೆಕ್ಟ್ ಟೆಕ್ಸ್ಟ್, ಟೈಮ್ಸ್ ನ್ಯೂ ರೋಮನ್ ಫಾಂಟ್, ಫಾಂಟ್ ಸೈಜ್ 12 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಾನೀಗ ಹೆಡಿಂಗ್ ಟೆಕ್ಸ್ಟ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಫಾಂಟ್ ಸೈಜ್ 14, ಸ್ಕ್ರೋಲ್ ಡೌನ್, ಸೆಲೆಕ್ಟ್ ಹೆಡಿಂಗ್, ಫಾಂಟ್ ಸೈಜ್ 14. ನಂತರ ಒಂದು ಸ್ಪೇಸ್ ಅನ್ನ ಕೊಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಹೆಡಿಂಗ್, ಫಾಂಟ್ ಸೈಜ್ 14. ಈ ರೀತಿಯಾಗಿ ನಾವು ನಮಗೆ ಯಾವ ಫಾಂಟ್ ಎಷ್ಟು ಸೈಜ್ ಇರಬೇಕು, ಯಾವ ಡಿಸೈನ್ ಇರಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ನಾನಿಲ್ಲಿ ಪೇಜ್ ಅನ್ನ ಅರೇಂಜ್ ಮಾಡಿ ಆಗಿದೆ. ಇಂಗ್ಲಿಷ್ ಆಲ್ಫಾಬೆಟ್ ಹೆಡಿಂಗ್ ನೀವಿಲ್ಲಿ ನೋಡಬಹುದು. ನಂತರ ಎಕ್ಸ್ಪ್ಲೈನ್ ಅನ್ನ ನಾನು ಈ ರೀತಿಯಾಗಿ ಅರೇಂಜ್ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು ಸ್ಪೇಸ್ ಇಲ್ಲಿ ಎಕ್ಸ್ಟ್ರಾ ಆಗಿದೆ. ಒಂದು ಸ್ಪೇಸ್ ಅನ್ನ ಬ್ಯಾಕ್ ತಗೊಳ್ತಾ ಇದ್ದೀನಿ. ಸ್ಕ್ರೋಲ್ ಡೌನ್. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಓವೆಲ್, ಕಾನ್ಸೊನೆಂಟ್ಸ್, ಓವೆಲ್ಸ್, ಕಾನ್ಸೊನೆಂಟ್ಸ್, ಗ್ರಾಮರ್ ಎಕ್ಸ್ಪ್ಲೈನ್, ಲೆಟರ್ಸ್, ಓವೆಲ್ಸ್, ಕಾನ್ಸೊನೆಂಟ್ಸ್, ಕನ್ನಡ ಟೆಕ್ಸ್ಟ್ ಸಹ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ನಂತರ ಎಕ್ಸಾಂಪಲ್ಸ್. ಈ ರೀತಿಯಾಗಿ ನಾವು ಟೆಕ್ಸ್ಟ್ ಬುಕ್ ಪೇಜ್ ಗಳನ್ನ ಅರೇಂಜ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದೇ ಪೇಜ್ ಅನ್ನ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಸೆಕೆಂಡ್ ಪೇಜ್, ಥರ್ಡ್ ಪೇಜ್, ಫೋರ್ತ್ ಪೇಜ್ ಹೀಗೆ ನೀವು ಡಿಸೈನ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ರೆಫರೆನ್ಸ್ ಲೈನ್ ಗಳನ್ನ ಡಿಲೀಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ರೆಫರೆನ್ಸ್ ಲೈನ್, ರೈಟ್ ಕ್ಲಿಕ್, ಅನ್ಲಾಕ್, ನಂತರ ಡಿಲೀಟ್. ರೈಟ್ ಕ್ಲಿಕ್, ಅನ್ಲಾಕ್, ಡಿಲೀಟ್. ಈ ರೀತಿಯಾಗಿ ನಾವು ರೆಫರೆನ್ಸ್ ಲೈನ್ ಗಳನ್ನ ಡಿಲೀಟ್ ಮಾಡಬೇಕಾಗುತ್ತೆ. ಈಗ ನೀವು ನೋಡಬಹುದು ರೆಫರೆನ್ಸ್ ಲೈನ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡಿದ್ದೀನಿ. ಈಗ ನೀವು ನೋಡಬಹುದು ನಾನೀಗ ರೆಕ್ಟ್ಯಾಂಗಲ್ ಶೇಪ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ರೆಕ್ಟ್ಯಾಂಗಲ್ ಇಲ್ಲಿ ಇನ್ಸರ್ಟ್ ಆಗಿದೆ. ನೀವು ನೋಡಬಹುದು ಈ ರೀತಿಯಾಗಿ. ಸ್ಕ್ರೋಲ್ ಡೌನ್. ಟೆಕ್ಸ್ಟ್ ಅಲೈನ್ಮೆಂಟ್ ಅನ್ನ ನೋಡಬಹುದು ಯಾವ ರೀತಿಯಾಗಿ ಅಲೈನ್ ಆಗಿದೆ ಟೆಕ್ಸ್ಟ್ ಅಂತ. ಇದೇ ರೀತಿಯಾಗಿ ನೀವಿಲ್ಲಿ ಉಳಿದ ಪೇಜ್ ಗಳನ್ನ ಅರೇಂಜ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಫಸ್ಟ್ ಲೈನ್ ನಂತರ ಸೆಕೆಂಡ್ ಲೈನ್ ನಡುವೆ ಎಷ್ಟು ಸ್ಪೇಸ್ ಇದೆ ಅಂತ. ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಟೆಕ್ಸ್ಟ್ ಅನ್ನ. ನಂತರ ನಾವಿಲ್ಲಿ ಶೇಪ್ ಟೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಡೌನ್ ಮಾಡೋಣ. ನೀವಿಲ್ಲಿ ನೋಡಬಹುದು ಎರಡು ರೀತಿಯಾದ ಪಾಯಿಂಟ್ಸ್ ನಮ್ಗಿಲ್ಲಿ ಕಾಣಿಸುತ್ತೆ. ನಾವಿಲ್ಲಿಂದ ಲೈನ್ ಸ್ಪೇಸಿಂಗ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ನಂತರ ಈ ಪಾಯಿಂಟ್ ಅಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಸ್ಪೇಸಿಂಗ್ ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಫಸ್ಟ್ ಟೆಕ್ಸ್ಟ್ ಸೆಕೆಂಡ್ ಟೆಕ್ಸ್ಟ್ ನಡುವೆ ಇರುವಂತಹ ಸ್ಪೇಸಿಂಗ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಈ ರೀತಿಯಾಗಿ ಇನ್ಕ್ರೀಸ್. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಟೆಕ್ಸ್ಟ್ ನಡುವೆ ಸ್ಪೇಸಿಂಗ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಝೂಮ್ ಔಟ್. ಟೆಕ್ಸ್ಟ್ ಸ್ಪೇಸಿಂಗ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಲೈನ್ ಸ್ಪೇಸಿಂಗ್ ಅನ್ನ ಕಡಿಮೆ ಮಾಡಬೇಕಾಗಿದೆ. ಈ ಪಾಯಿಂಟ್ ಅಲ್ಲಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಾವಿಲ್ಲಿ ಲೈನ್ ಸ್ಪೇಸಿಂಗ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ. ನಮಗೆ ಎಷ್ಟು ಸ್ಪೇಸಿಂಗ್ ಬೇಕು ನಾವಿಲ್ಲಿ ತಗೋಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೂಲ್, ಸೆಲೆಕ್ಟ್. ನೀವು ಇಲ್ಲಿ ನೋಡಬಹುದು F4 ಕೀ. ಫಾಂಟ್ ಸೈಜ್ ಇಲ್ಲಿ ಅಷ್ಟೇ ಇದೆ. ಫಾಂಟ್ ಸೈಜ್ ಅಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಆದ್ರೆ ಲೈನ್ ಸ್ಪೇಸಿಂಗ್ ಇಲ್ಲಿ ಕಡಿಮೆ ಆಗುತ್ತೆ. ನಾವಿಲ್ಲಿ ಪ್ರಿಂಟ್ ಅನ್ನ ತೆಗೆದಾಗ ಎಕ್ಸಾಕ್ಟ್ ಸೆಟ್ಟಿಂಗ್ಸ್ ನಮ್ಗಿಲ್ಲಿ ಗೊತ್ತಾಗುತ್ತೆ. ಈ ರೀತಿಯಾಗಿ ನಾವು CorelDraw ನಲ್ಲಿ ತುಂಬಾ ಸುಲಭವಾಗಿ ಟೆಕ್ಸ್ಟ್ ಬುಕ್ ಅನ್ನ ಡಿಸೈನ್ ಮಾಡಬಹುದು.